ಒಬ್ಬ ರಾಜಕಾರಣಿ ಊರೊಳಗೆ ಬಂದ್ರೆ ಅವನು ಮಾಡುವ ಕೆಟ್ಟ ಕೆಲಸನ ಮರೆತು ಈ ಜನರು ಅವನಿಗೆ ಗೌರವಿಸ್ತ ಕಳಿಸುತ್ತಾರೆ. ಅದೇ ಒಬ್ಬ ರೈತ ಮನೆಯೊಳಗೆ ಹೋದ್ರೆ ಸಾಕು, ಯಾಕೆ ಬಂದಿದೆ ಅಂತಲ್ಲ ಹಾಗೆ ಕೇಳದೆ ಕಾರು ಹತ್ತಿ ಹೋಗುತ್ತಾರೆ. ಇದು ಅನ್ಯಾಯ ಸ್ವಾಮಿ, ಇದು ಅನ್ಯಾಯ. ನ್ಯಾಯ ನ್ಯಾಯ ಅನ್ಯಾಯ ಎಲ್ಲಿದೆ ರೇವತಿ ಈ ಕಲಿಯುಗದಲ್ಲಿ? ತಂದೆ ತಾಯಿಯನ್ನೇ ಕತ್ತು ಹಿಡಿದು ಹೊರ ಹಾಕುವ ಇಂಥ ಕಾಲದಲ್ಲಿ ಓಟು ಹಾಕಿಸಿ ತಂದ ಆ ಪ್ರಜೆ ಎತ್ತರವನು. ಒಟ್ಟಿನ ಮೇಲೆಗೆ ಬಂಡರಿಗೆ ತುಂಡರಿಗೆ ಕಳ್ಳ ಕದಿಮರಿಗೆ ಇದ್ದ ಗೌರವ ನಿಯತ್ತಿನಿಂದ ದುಡಿದು ಈ ನಾಡಿಗೆ ಅನ್ನ ಹಾಕುವ ರೈತನಿಗಿಲ್ಲ ರೇವತಿ ಈ ನಮ್ಮ ನಾಡಿನಲ್ಲಿ. ಸ್ವಾಮಿ, ರೈತರು ಈ ರಾಷ್ಟ್ರ ಶ್ರಮಜೀವಿ ಅನ್ನೋದು ನಿಮ್ಗೆ ಗೊತ್ತಿಲ್ಲವೇ? ನಡೆರಿ, ಮಾತಾಡ್ತಾ ಕೂತೀವಿ, ಮನೇಲಿ ಕೂತೀವಿ, ನಡೆರಿ ಹೊಲಕ್ಕೆ ಹೋಗೋಣ. ರೇವತಿ ಮಾತನಾಡುತ್ತಾ ಏನೋ ಮನಸ್ಸಿಗೆ ಬೇಜಾರಾಯ್ತೆ. ಆ ನಿನ್ನ ತಲೆ ಇರುವ ಮೇಲೆ ಬುತ್ತಿಯನ್ನು ಕೆಳಗೆ ಇಟ್ಟು ಈ ನಿನ್ನ ದೊರೆ ಹತ್ತಿರ ಬಂದು ಒಂದು ಭಯ